ಶ್ವಾನಗಳಿಗೂ ತಟ್ಟಿದೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಬರೋಬ್ಬರಿ 980 ನಾಯಿಗಳು ಊಟಕ್ಕೆ ತೊಂದರೆಯಾಗಿದೆ. ಬಿಡದಿಯ ಆನಿಮಲ್ ರೈಟ್ಸ್ ಫಂಡ್ ಸಂಸ್ಥೆಯಲ್ಲಿ ಸಂಕಷ್ಟ ಎದುರಾಗಿದ್ದು ನಾಯಿಗಳ ಊಟ ತಯಾರಿಕೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಸಮಸ್ಯೆ ಆಗ್ತಾ ಇದ್ದು ದಿನಕ್ಕೆ ಸೌದೆಗೆ 2,000 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಅದರಲ್ಲಿ ಪಪ್ಪೀಸ್ ಎಲ್ಲ ಬಿಟ್ಟು ದೊಡ್ಡ ನಾಯಿಗಳೇ 989 ನಾಯಿ ಇದ್ದಾವೆ. ಸೊ ಈ ಎಲ್ರಿಗೂ ಹೆಂಗೆ ತೊಂದರೆ ಆಗ್ತಿದೆ ಅಂದರೆ, ನಮ್ಮ ದಿನಕ್ಕೆ 2 ಗ್ಯಾಸ್ ಯೂಸ್ ಮಾಡ್ತಿದ್ವಿ ಸರ್. ದಿನಕ್ಕೆ ಅರೌಂಡ್ 2 ಗ್ಯಾಸ್ ಸಿಲಿಂಡ್ರ್ ಯೂಸ್ ಮಾಡ್ತಿದ್ವಿ. ಬಟ್ ಈ ಯುದ್ಧ ಅದು ಇದು ಎಲ್ಲ ಸ್ಟಾರ್ಟ್ ಆದಮೇಲೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಅದರಿಂದ ಓಕೆ ಸೌದೆಗೆ ಬರೋಣ ಅಂತ ಹೇಳಿದ್ರೆ ಸೌದೆಗಳು ಸಿಗ್ತಿಲ್ಲ ಮೇಯ್ನು. ಓಕೆ, ನಾವು 1,000 1,500 ಎಕ್ಸ್ಟ್ರಾ ಕೊಡ್ತೀವಿ ಅಂದರೂ ಸೌದೆಗಳೆಲ್ಲೂ ಸಿಗ್ತಿಲ್ಲ. ಸೊ ಇದಕ್ಕೆ ಮೇಯ್ನ್ ಏನಂದರೆ, ಬೇರೆ ಎಲ್ಲರಿಗೂ ಹೆಂಗೋ ಒಂದು ಆಲ್ಟರ್ನೇಟ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಮೇಯ್ನು ಪ್ರಾಣಿಗಳಿಗಾಗಲ್ಲ. ಇವಕ್ಕೆ ಈಗ ಈ ಎಲೆಕ್ಟ್ರಿಕ್ ಸ್ಟವ್ ತೊಗೊಂಬಂದು ಮಾಡೋದು 989 ನಾಯಿಗೆ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ಸೊ ನಮಗೆ ಆಪ್ಷನ್ ಇರೋದೇ 2, ಒಂದ ಗ್ಯಾಸ್ ಇಲ್ಲ ಅಂದರೆ ಸೌದೆ ಒಲೆ. ಸೊ ಅಪ್ಪಿತಪ್ಪಿ ಗ್ಯಾಸ್ ಏನಾದರೂ ಇನ್ನು ನೆಕ್ಸ್ಟ್ ಸಿಕ್ಕಿಲ್ಲ ಅಂದರೆ ನಮಗೆ ಸೌದೆ ಒಲೆನೇ ಒಂದೇ ಇದು. ಅದು ಇವಾಗ ತುಂಬ ಬಿಡದಿಯ ಆನಿಮಲ್ ರೈಟ್ಸ್ ಫಂಡ್ ಸಂಸ್ಥೆಯಲ್ಲಿ ಸಂಕಷ್ಟ ಎದುರಾಗಿದ್ದು ನಾಯಿಗಳ ಊಟ ತಯಾರಿಕೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಸಮಸ್ಯೆ ಆಗ್ತಾ ಇದ್ದು ದಿನಕ್ಕೆ ಸೌದೆಗೆ 2,000 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಅದರಲ್ಲಿ ಪಪ್ಪೀಸ್ ಎಲ್ಲ ಬಿಟ್ಟು ದೊಡ್ಡ ನಾಯಿಗಳೇ 989 ನಾಯಿ ಇದ್ದಾವೆ. ಸೊ ಈ ಎಲ್ರಿಗೂ ಹೆಂಗೆ ತೊಂದರೆ ಆಗ್ತಿದೆ ಅಂದರೆ, ನಮ್ಮ ದಿನಕ್ಕೆ 2 ಗ್ಯಾಸ್ ಯೂಸ್ ಮಾಡ್ತಿದ್ವಿ ಸರ್. ದಿನಕ್ಕೆ ಅರೌಂಡ್ 2 ಗ್ಯಾಸ್ ಸಿಲಿಂಡ್ರ್ ಯೂಸ್ ಮಾಡ್ತಿದ್ವಿ. ಬಟ್ ಈ ಯುದ್ಧ ಅದು ಇದು ಎಲ್ಲ ಸ್ಟಾರ್ಟ್ ಆದಮೇಲೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಅದರಿಂದ ಓಕೆ ಸೌದೆಗೆ ಬರೋಣ ಅಂತ ಹೇಳಿದ್ರೆ ಸೌದೆಗಳು ಸಿಗ್ತಿಲ್ಲ ಮೇಯ್ನು. ಓಕೆ, ನಾವು 1,000 1,500 ಎಕ್ಸ್ಟ್ರಾ ಕೊಡ್ತೀವಿ ಅಂದರೂ ಸೌದೆಗಳೆಲ್ಲೂ ಸಿಗ್ತಿಲ್ಲ. ಸೊ ಇದಕ್ಕೆ ಮೇಯ್ನ್ ಏನಂದರೆ, ಬೇರೆ ಎಲ್ಲರಿಗೂ ಹೆಂಗೋ ಒಂದು ಆಲ್ಟರ್ನೇಟ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಮೇಯ್ನು ಪ್ರಾಣಿಗಳಿಗಾಗಲ್ಲ. ಇವಕ್ಕೆ ಈಗ ಈ ಎಲೆಕ್ಟ್ರಿಕ್ ಸ್ಟವ್ ತೊಗೊಂಬಂದು ಮಾಡೋದು 989 ನಾಯಿಗೆ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ಸೊ ನಮಗೆ ಆಪ್ಷನ್ ಇರೋದೇ 2, ಒಂದ ಗ್ಯಾಸ್ ಇಲ್ಲ ಅಂದರೆ ಸೌದೆ ಒಲೆ. ಸೊ ಅಪ್ಪಿತಪ್ಪಿ ಗ್ಯಾಸ್ ಏನಾದರೂ ಇನ್ನು ನೆಕ್ಸ್ಟ್ ಸಿಕ್ಕಿಲ್ಲ ಅಂದರೆ ನಮಗೆ ಸೌದೆ ಒಲೆನೇ ಒಂದೇ ಇದು. ಅದು ಇವಾಗ ತುಂಬ ತೊಂದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.